ಪಟ್ಟಣ ಪಂಚಾಯಿತಿಯ 2025-26ನೇ ಸಾಲಿನ ಆಯವ್ಯಯ ಬಜೆಟ್ ಅನ್ನು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಮಂಗಳರಾಜಣ್ಣ ಮಂಡನೆ ಮಾಡಿದರು. ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಆಯವ್ಯಯ ಬಜೆಟ್ನಲ್ಲಿ ಸುಮಾರು 44 ಲಕ್ಷ ಉಳಿತಾಯ ಬಜೆಟ್ ಮಂಡಿಸಲಾಗಿದೆ. ಇದರ ಮುಖೇನ ಪಟ್ಟಣದ ಅಭಿವೃದ್ಧಿಗೆ ಈ ಹಣವನ್ನು ಬಳಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಎಸ್.ಆರ್. ಶ್ರೀನಿವಾಸ್, ಉಪಾಧ್ಯಕ್ಷೆ ಮಮತಾ ಶಿವಪ್ಪ, ಮುಖ್ಯ ಅಧಿಕಾರಿ ಮಂಜುಳಾ ದೇವಿ, ಪಟ್ಟಣ ಪಂಚಾಯಿತಿ ಸದಸ್ಯರು ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. 2025-2026ನೇ ಸಾಲಿನ ಬಜೆಟ್ ಘೋಷಣೆ. ಪ್ರಾರಂಭಿಕ ಶುಲ್ಕ 36,10,559 ಮತ್ತು 2025-26ನೇ ಸಾಲಿಗೆ ಜಮಾ 17,28,08,800 ರೂಪಾಯಿ ಮತ್ತು ಒಟ್ಟು 17,64,19,359 ಮತ್ತು 2025-26ನೇ ಸಾಲಿಗೆ ಖರ್ಚು 17,19,42,550 ಮತ್ತು ಉಳಿತಾಯ ಈ ವರ್ಷದ ಉಳಿತಾಯ. ಪಟ್ಟಣ ಪಂಚಾಯಿತಿಯ ಉಳಿತಾಯ ಬಜೆಟನ್ನು ಅಧ್ಯಕ್ಷರು ಮಂಡಿಸಿದ್ದಾರೆ. 44,76,809 ರೂಪಾಯಿ ಉಳಿತಾಯ ಬಜೆಟನ್ನು ಘೋಷಣೆ ಮಾಡಿದ್ದಾರೆ. ನಮ್ಮಲ್ಲೇನೀಗ ಕಟ್ಟಡಗಳಿದ್ದಾವೆ, ಆ ಕಟ್ಟಡಗಳ ಒಂದು ದುರಸ್ತಿಗೆ ಮತ್ತು 25 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ. ಮತ್ತು ಸ್ಮಶಾನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಹಣ ಇಟ್ಕೊಂಡಿರ್ತಕ್ಕಂಥದ್ದು. ನಾವು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಸ್ಮಶಾನಕ್ಕೆ ಒಂದು ಕಡೆ 30 ಕೋಟಿ ಕೊಟ್ಟಿದ್ವಿ, ಇನ್ನೊಂದು ಕಡೆ 20 ಕೋಟಿ ಕೊಟ್ಟಿದ್ವಿ. ಆ ಒಂದು ಸ್ಮಶಾನ ಅಭಿವೃದ್ಧಿಗೂ ಕೂಡ ಹಣ ಇಟ್ಕೊಂಡಿರ್ತಕ್ಕಂಥದ್ದು. ಮಿಕ್ಕಿದ್ದು ಕಸ ವಿಲೇವಾರಿ ಮತ್ತು ವಾಟರ್ ಸಪ್ಲೈ ಇವೆಲ್ಲ ಸೇರಿ 17,64,19,359 ರೂಪಾಯಿಗಳನ್ನ ಪಟ್ಟಣ ಪಂಚಾಯಿತಿ ಖರ್ಚು ಮಾಡ್ತಕ್ಕಂಥ